ಆಕಾಶವಾಣಿ ಧಾರವಾಡ. ಕಿರುನಾಟಕ ನಮಗೂ ಒಂದು ಕನ್ಯಾ ನೋಡ್ರಿ. ರಚನೆ ಅಶೋಕ್ ಚೋಳಚುಗುಡ್. ಕೇಳಿ ಕಿರುನಾಟಕ ನಮಗೂ ಒಂದು ಕನ್ಯಾ ನೋಡ್ರಿ. ಅದನ್ನು ಕೊಟ್ಟು ಇದನ್ನು ತಂದ ಡುಮ್ ಡುಮಕ್ಕ, ಇದನ್ನು ಕೊಟ್ಟ ಅದೇನ ತರದಾನ ಡುಮ್ ಡುಮಕ್ಕ. ರೀ ಏನ್ರಿ ನಾ ಕರೆಯೋದ್ಕಿನ ಏನ್ರ ಕೇಳಿಸ್ತದೋ ಇಲ್ಲೋ ನಿಮಗ? ರೀ ಡುಮ್ ಡುಮಕ್ಕ ಟುಂಟಣಕ್ಕ. ಇದೇನ್ರಿ ಮಹಾರಾಯರ, ಇವತ್ ಸಣ್ಣ ಹುಡುಗರ ಹಂಗ ಟುಣಕ್ ಟುಣಕ್ ಅಂತ ಕಪ್ಪಿಯಾಟ ಆಡ್ಲಿಕ್ಕೆ ಹತ್ತಿರಲ್ಲ. ಏಯ್, ಕಪ್ಪಿ ಆಟ ಅಲ್ಲ, ಮತ್ತ ಕೂತಿ ಆಟ ಅಂದ್ರೆ ಮಂಗ್ಯಾನ ಆಟ. ಮಂಗ್ಯಾನಾಟ? ಹಾ. ಅದ್ಯಾವ ಮಂಗ್ಯಾರಿ? ಕರೆ ಮಂಗ್ಯಾನೋ ಕೆಂಪ್ ಮಂಗ್ಯಾನೋ ಎಲ್ಲ ಬಿಟ್ಟು ಅದು ನಮ್ಮನಿಗೆ ಯಾಕೆ ಬಂತು ಅಂತೀನಿ. 20 ವರ್ಷ ಆತು. ಹೊರಗ ಬಾಲ್ಕನಿ ಒಳಗೆ ಹೋಗಿ ಕೂತದ್ ನೋಡ್ ಹೋಗು. ಅಯ್ಯ ರಾಮ, ನಮ್ಮ ಹನುಮಂತಗ ಹಿಂಗ್ಯಾಕ್ ಮಂಗ್ಯಾ ಮುಷ್ಯ ಅನ್ಲಿಕ್ಕೆ ಹತ್ತಿರಿ? ಇದ್ದೊಬ್ಬ ಮಗನ ಚಂದಾಗಿ ಹೆಸರುಗೊಂಡು ಕರಿಯೋದ್ ಬಿಟ್ಟು ಅಲ್ಲ ಅದೇನ ಅಂಥದ್ ಮಾಡ್ಯಾನ ನಮ್ಮ ಹನುಮಂತ ಅಂತೇನೆ ನಾನು. ನನಗ ಸಿಟ್ಟು ಭಾಳ ಬರ್ತದ ನೋಡ್ರಿ ಹಿಂಗೆಲ್ಲ ಮಾಡಿದ್ರೆ. ಮೊದಲ ನೀನ್ ಸಿಟ್ಟು ಒಯ್ದು ಸುಟ್ಟು ಬಾ, BP ಡೌನ್ ಮಾಡ್ಕೊ ಅಂತ ಹೇಳಲಿಕ್ಕೆ ಹತ್ತೇನೆ. ಹೇಳ್ತೀರಿ, ನನಗೆಲ್ಲ ಗೊತ್ತದ ಹೇಳ್ರಿ. ಕೊಳ್ಳಾಗ ಒಂದು ಮಂಗ್ಯಾನ ಮರಿ ಕಟ್ಕೊಂಡು ಟಕ್ಕ ಟಕ್ಕ ಟೊಕ್ಕ ಟೊಕ್ಕ ಅಂತ ಒತ್ಕೋತ ಕುಂದಿರ್ತಾನ ಆತ. ಹಂಗಂದ್ರೆ ಏನದು? ನಿನ್ ಡಬಲ್ ಟ್ಯೂಬ್ಲೈಟ್ ತಲಿಗೆ ವಿಷಯ ಲಘುನ ಹತ್ತುದ ಇಲ್ಲ. ನೀವ್ ಯಾವ್ದೊಂದು ಬಾಯಿ ಬಿಟ್ಟು ಹೇಳೋದ ಇಲ್ಲ ಮಹಾರಾಯರ. ಎಲ್ಲದಕ್ಕೂ ರೌಂಡ್ ಹೊಡೆದು ತಲೆ ತಿಂತೀರಿ ನಂದು. ತಲೆ ತಿನ್ಲಿಕ್ಕೆ ನಾ ಏನು ಕೂರಿ ಅಲ್ಲ. ಕೇಳಿಲ್ಲ ಏನು? ನಿನ್ನ ಮಗ 24 ತಾಸು ಮೊಬೈಲ್ದಾಗ ಮಾರಿ ಇಟ್ಕೊಂಡು ಕೂತಿರ್ತಾನ. ಅಯ್ಯ ಮಹಾರಾಯರ, ಅಲ್ರಿ ಮುಂಜಾನಿಂದ ಸಂಜೆ ತನಕ ನಿಮಗ ನನಗೊಂದು ಕನ್ಯಾ ನೋಡ್ರಿ, ನಮಗೊಂದು ವರ ಹುಡುಕ್ರಿ ಅಂತ 40 ಕಾಲ್ ಬರ್ತಾವ. 30 ಮಂದಿಗೆ ನೀವು ಫೋನ್ ಮಾಡ್ತೀರಿ. ಅಂಥದ್ರಾಗ ಇಂದ್ರ, ನಂದು ಹೆಣ್ಣು ಗಂಡು ಮಾಡು ವ್ಯವಹಾರ. ಮೌನೇಶ್ವರ ವಧೂವರರ ಮಾಹಿತಿ ಕೇಂದ್ರದ ಮಾಲಕ ನಾನು. ಮತ್ತು ಇದರೊಳಗೆ ನೀನು ನನ್ನ ಪಾರ್ಟ್ನರ್. ಅದ ಗೊತ್ತದ ಇಲ್ಲಿ ನಿನಗ? ಗೊತ್ತದ. ನೋಡಿಲ್ಲೇ, ನಾನು ನನ್ನ ಕೆಲಸಕ್ಕೆ ಈ ಮೊಬೈಲ್ ಸೆಟ್ ತಗೊಂಡು 4 ವರ್ಷ ಆಯ್ತು. ಹೌದು, ಗೊತ್ತದ ಇಲ್ಲ? ನಾ ಇದನ್ನ ಚಂದಾಗಿ ಇಟ್ಕೊಂಡು ವಾಪರ್ಸ್ಲಿಕ್ಕೆ ಹತ್ತೇನೆ. ಹೌದು. ಆದ್ರೆ ಈ ಮನುಷ್ಯ 108 ಕಾರಣ ಹೇಳಿ ಅದನ್ನು ಕೊಟ್ಟು ಇದನ್ನ ತರ್ತಾನ, ಈ ಕಂಪ್ನಿದ್ ಕೊಟ್ಟು ಆ ಕಂಪನಿ ತರ್ತಾನ. ಇವ್ ದುಡ್ಡಿನ ಕಿಮ್ಮತ್ ತರದಾನ ಇಲ್ಲ. ಹೋಗ್ಲಿ ಬಿಡ್ರಿ, ಹುಡುಗ ಬುದ್ಧಿ 4 ಜನರ ನಡು ಇರ್ಬೇಕು ಚಂದಾಗಿ ಅಂತದ. ನೋಡಿಲೆ, ಮ್ಯಾಲಿಂದ ಮೇಲೆ ಆ ಮಾಡೆಲ್ಲು ಈ ಮಾಡೆಲ್ಲು ಅಂತ ದುಡ್ಡು ಹಾಕಿ ಮೊಬೈಲ್ ಸೆಟ್ ಚೇಂಜ್ ಮಾಡೋ ಇವನು ಹುಚ್ಚು ನನಗಂತೂ ಸೇರಂಗಿಲ್ಲ. ಇವನ ಮೊಬೈಲ್ ಮಂಗ್ಯಾನಾಟ ನೋಡಿ ನನಗಂತೂ ತಲೆ ಚಿಟ್ಟು ಹಿಡ್ದಾಯ್ತು ನೋಡು. ಅಯ್ಯೋ ಹಣೆ ಬಾರ. ಅದೇಕೆ ತೆಗೆದುಕೊಂಡನೋ ಏನೋ ನನಗೊಂದು ತಿಳಿಯದಾಗಿದೆ. ಶಿವ ನನಗೊಂದು ತಿಳಿಯದಾಗಿದೆ. ನನ್ನ ಮೊರೆ ಕೇಳು, ಸಮಾಧಾನದಿಂದ ಕೂತು ಪೂಜೆ ಮಾಡಲು ಬಿಡುವುದಿಲ್ಲ ಈ ಮೊಬೈಲ್ ಕಾಲು. ರೀ ಇದೇನ್ರಿ ಮುಂಜಾನೆ ಎದ್ದು ಅದೇನೋ ಮೊಬೈಲ್ ಮೇಲೆ ಹಾಡು ಹೇಳಲಿಕ್ಕತ್ತೀರಿ ನಿಮ್ಮ? ಅಲ್ಲ, ಈ ಮೊಬೈಲ್ ಕೈಯಾಗಿ ಬಂದಾಗಿಂದ ಸಾಕಾಗಿ ಹೋಗ್ಯದ ನೋಡು. ಕನ್ಯಾ ನೋಡ್ರಿ, ವರ ಹುಡುಕ್ರಿ, ಕನ್ಯಾ ಕೆಂಪಗಿರ್ಬೇಕ್ರಿ, ನಮಗೆ ವರ ಇಂಥದ ಬೇಕ್ರಿ, BE ಇರ್ಬೇಕ್ರಿ, ಅವನ ಪಗಾರ ಅಷ್ಟರಿ. ಹಿಂಗೆ 108 ಪ್ರಶ್ನೆ ಕೇಳಿ ಕೈ ಖಾಲಿ ಇಲ್ಲ, ತಲೆಗೆ ರೆಸ್ಟ್ ಇಲ್ಲ. ಕೂತೇನೆ ನಾನು ಸಮಾಧಾನದಿಂದ, ಉಂಡೇನಿ ತಿಂದೇನಿ ಅನ್ನೋ ಬ್ಯಾಸರನು ಬೇಡನ. ಅಲ್ರಿ, ನಾವು ವರ ಕನ್ಯಾ ಮಾಡೋರು ಅಂದಮೇಲೆ 10 ಜನ ಫೋನ್ ಮಾಡವ್ರ. ಮತ್ತು ಪಾಪ ವರದವ್ರಿಗೆ ಕನ್ಯಾ ಚಿಂತಿ, ಕನ್ಯಾದವ್ರಿಗೆ ವರದ ಚಿಂತಿ. ನೋಡಿದ್ರ್ಯಾ, ನೆನೆಸಿದ್ರಾಗ ಒಂದು ಕಾಲ್ ಬಿಡ್ತು ನೋಡ್ರಿ ನಿಮ್ಮ ಫೋನ್ಗೆ. ಅದು ಯಾವ ಪುಣ್ಯಾತ್ಮಂದೋ ಇಲ್ಲ ಪುಣ್ಯಾತ್ ಗಿತ್ತಿದೋ, ನೀನ ನೋಡ ಮಾರಾಳ, ನೀನ ನೋಡು. ಹಲೋ, ಹಾಂ ಹೌದ್ರಿ, ಮೌನೇಶ್ವರ ವರ ಕನ್ಯಾದವ್ರಿ. ಹೇಳ್ರಿ ಆ ಕನ್ಯಾ ಬೇಕಾ? ಬರ್ರಿಲ್ಲ ಅಂದಂಗ ನಿಮ್ಮ ಹುಡುಗ BEನೋ MBBSನೋ ಏನು ಮಾಡ್ತಾನೆ? ಹೌದಾ, ಆತ್ ಹಂಗಾರ ಬಯೋಡೇಟಾ ಫೋಟೋ ಎಲ್ಲ ತಗೊಂಡು ಫೋನ್ ಮಾಡಿ ಬರ್ರಿ. ಅದು ಯಾರೋ ಆ ನಮೂನಿ ದಡ ಬಾಗ್ಲ ಬಡಿಲಿಕ್ಕೆ ಹತ್ಯಾರ. ಹೋಗು, ನೀನ ಹೋಗಿ ನೋಡು. ಅಯ್ಯ, ಹಂಗ್ಯಾಕೆ ಮಾಡ್ಲಿಕ್ಕತ್ತೀರಿ? ತಡ್ರಿ. ಅಯ್ಯ ತುಳಸಕ್ಕ, ನೀವ ಬರ್ರಿ ಒಳಗ್ ಬರ್ರಿ. ಮನಿ ಕಡೆ ಬಂದ್ರಲ್ಲ.
ಅಂದಂಗ ನಿಮ್ಮ ವರ ಕನ್ಯಾ ಕೆಲಸ ಭಾಳ ಜೋರ್ ನಡ್ದಂಗೆ ಕಾಣಿಸ್ತದ. ಎಲ್ಲ ಕಡೆ ನಿಮ್ಮದ ಹೆಸರು. ಏನೋ ಕೈಲಾದಷ್ಟು ಪ್ರಯತ್ನ ಮಾಡ್ತೀವ್ರಿ, ಅದೆಲ್ಲ ದೈವ ಬಲ. ಅಂದಂಗ ನಿಂತ ಬಿಟ್ಟಿರಲ್ರಿ ತುಳ್ಸಕ್ಕ. ಕೂಡ್ರಿ. ತುಳಸಕ್ಕ ಅವ್ರನ್ನು ವರ ಕನ್ಯಾದವ್ರನ್ನ ಕೂಡಿಸೋದು ಸಮಾಜ ಸೇವಾ ಕೆಲಸ ನೋಡ್ರಿ ನಮ್ದಂತೂ. ಆ ಎರಡೂ ಪಾರ್ಟಿಗೆ ಚಲೋ ಆಗಲಿ ಅನ್ನೋದ ನಮ್ಮ ಆಶಾ ರೀ. ನೀವು ಇಂಥವ್ರು ಇದ್ದದ್ದಕ್ಕ ನಾವು ನಮ್ಮ ಭಾರ ಒಂದಿಷ್ಟು ನಿಮ್ಮ ತಲೆ ಮೇಲೆ ಹಾಕ್ಲಿಕ್ಕೆ ಬಂದೇನ್ ನೋಡ್ರಿಪ್ಪ. ತುಳ್ಸಕ್ಕ ಅದೇನ್ರಿ ಅಂಥದ್ ಭಾರ? ಇಂದ್ರಕ್ಕ, ನಮ್ಮ ಹುಡುಗ ಮಾದೇವ್ಗ ಒಂದು ಚಲೋ ಕನ್ಯಾ ನೋಡ್ರಿವಾ, ಅದನ್ನ ಹೇಳಲಿಕ್ಕೆ ಅಂತನ ನಾ ಬಂದೇನ್ ನೋಡ್ರಿ. ಓಹೋ ಏನ್ರಿ ತುಳ್ಸಕ್ಕ ಹಿಂಗಂದ್ರೆ? ಅಂತೂ ನಿಮ್ಮ ಮಾದೇವನು ಮದುವೆ ವಯಸ್ಸಿಗೆ ಬಂದಂಗ ಆತನ್ರಿ. ಅಡ್ಡೇಲ ಅವನು ಒಂದ್ ಸ್ವಲ್ಪ ಜೊತೆ ಕರ್ಕೊಂಡ್ ಬಂದಿದ್ರ ನಾವು ನೋಡ್ತಿದ್ವಿ. ಅಯ್ಯ, ಈಗಿನ ಕಾಲದ ಹುಡುಗರಿಗೆ ಅದೆಲ್ಲಿ ಪುರುಸೋತ್ರಿ. ಬಂದವರ 2 ದಿನದಾಗ ಎದ್ದು ಭರ್ರಂತ ಬೆಂಗಳೂರಿಗೆ ಓಡಿ ಹೋಗ್ಬಿಡ್ತಾವ. ಹೌದು. ಲ್ಯಾಪ್ಟಾಪು ಇಲ್ಲ ಮೊಬೈಲು ಹಿಡ್ಕೊಂಡ ಎಲ್ಲದಕ್ಕೂ ಬರೇ ಅವಸರ. ತುಳ್ಸಕ್ಕ, ಈ ಮೊಬೈಲ್ ಇದ್ದು ತಳ ಬುಡ ತಿಳಿದಂಗಾಗ್ಬಿಟ್ಟ ನನಗ. ಜನರ ಶಾಣೆತನ ಏನಂತೀರಿ? ನಾವು ಫೋನ್ ಮಾಡಿದಾಗ ಏನೆಲ್ಲ ಕೊರಿತಾರ್ರಿ, ತಮ್ದಿದ್ದಾಗ ಸಂಗಾತ್ಲೆ ಕಟ್ ಮಾಡ್ತಾರ. ಅಲ್ರಿ ತುಳ್ಸಕ್ಕ, ವರ ಕನ್ಯಾ ಬೇಕಾದದ್ದು ತಮಗ. ಹೌದು. ರೊಕ್ಕ ಖರ್ಚು ಮಾಡಿ ಫೋನು ತಗೊಂಡಿರ್ತಾರ, ಕರೆನ್ಸಿ ಹಾಕ್ಲಿಕ್ಕೆ ಇಲ್ಲದ ಶಾಣೆತನ. ಫೋನು ತಮ್ದು ಹೆಚ್ಚು ಖರ್ಚಾಗಬಾರ್ದು, ಟೊಪ್ಪಿಗೆ ನಮ್ಮ ತಲೆಗೆ ಬೀಳ್ಬೇಕು. 50 100 ನಮ್ಮ ಫೀ ಹೆಚ್ಚಿಗೆ ಕೊಡ್ರಿ ಅಂದ್ರೆ ಏನೆಲ್ಲ 108 ಹೇಳ್ತಾರವ. ಕೇಳ್ರಿ ತುಳ್ಸಕ್ಕ. ಈ ಉದ್ಯೋಗದಾಗ ತಲೆ ಕೆಟ್ಟ ಹೋಗ್ಯದ ನೋಡ್ರಿ ತುಳ್ಸಕ್ಕ. ಅಲ್ಲ, ನೀ ಏನ್ ತಲೆ ಕೆಟ್ಟದಂತೀಯ? ತಲೆ ಒಂದ ಯಾಕ, ನಮ್ಮ ಹೊಟ್ಟಿ ಮೊದಲು ಮಾಡಿ ಎಲ್ಲ ಕೆಟ್ಟ ಹೋಗ್ಯಾವ. ಅಲ್ರಿ ಇಂದ್ರಕ್ಕ, ಏನಿದ್ ನಿಮ್ಮ ಮನೆಯವ್ರ ಮಾತು ಅಂತೀನಿ. ವರ ಕನ್ಯಾ ಮಾಡೋದಕ್ಕೂ ಹೊಟ್ಟಿ ಕೆಡೋದಕ್ಕೂ ಏನ್ ಸಂಬಂಧ ಅಂತ? ಅಯ್ಯೋ, ಹೋದೆಲ್ಲ ಸಿಕ್ಕ ತಿನ್ಬೇಕಲ್ರಿ. ಒತ್ತಾಯ ಪ್ರೀತಿ ಮಾತಿಗೆ ಹೆಂಗ್ ಒಲ್ಲಂತೀರಿ ಹೇಳ್ರಿ? ಒಂದೊಂದ್ ಸರಿ ಅಂತೂ ಏನು ಇಲ್ದ ಒಣ ಮಾರಿ ಮಾಡ್ಕೊಂಡು ತಿರ್ಗೋ ಪರಿಸ್ಥಿತಿನೂ ಬರ್ತದ. ಏನ್ ಕೇಳ್ತೀರಿ ತುಳ್ಸಕ್ಕ ನಮ್ ಕಥಿನ? ಮತ್ತೇನಂತೀರಿ? ಕೆಲವು ಕಡೆ ನನಗೆ ಇಷ್ಟರ ಸಿಟ್ಟು ಬರ್ತದ್ರಿ, ಹೇಳ್ತೀನಿ. ಅರ್ಧ ಪ್ಲಾಸ್ಟಿಕ್ ವಾಟೆ ಆರಿದ ಚಹಾ ಏನ್ರಿ, ಮತ್ 2 ಒಣ ಬಿಸ್ಕಿಟ್ ಇಷ್ಟ ಇರ್ತಾವ. ಅಲ್ಲ, ವರದವರು ದೂರದಿಂದ ಹಸಗೊಂಡು ಬಂದಿರ್ತಾರ ಅನ್ನೋ ವಿಚಾರನೂ ಇಲ್ಲಲ್ರಿ ನಮ್ಮ ಜನಕ್ಕ. ಹೌದ್ರಪ್ಪ. 4 ಜನರ ಜೊತೆ ಇಷ್ಟೆಲ್ಲ ಗಾಡಿ ಖರ್ಚು ಮಾಡ್ಕೊಂಡು ಬಂದಿರ್ತಾರ ಅನ್ನೋದು ಹೋಗ್ಲಿ, ತಗೊಂಡ್ ಹೋದ್ ಬಾಳೆಹಣ್ಣು, ಸ್ವೀಟು, ಹೂವಿನ ಮಾಲಿ ಇದಕ್ಕರ ಏನಾರ ಕಿಮ್ಮತ್ ಐತಿಲ್ಲೋ ಹೇಳ್ರಿ ನೀವು? ನನಗಂತೂ ಭಾಳ ಕೆಟ್ಟ ಅನ್ನಿಸ್ತದ್ರಿ. ಅದು ಹೋಗ್ಲಿ ಬಿಡ್ರಿ ತುಳ್ಸಕ್ಕ, ನಮ್ಮದೇನು ಮುಗಿಲಾರ್ದಂತ ಪುರಾಣ. ಅಲ್ರಿ, ನೀವು ಬರುವಾಗ ನಿಮ್ಮ ಮನೆಯವ್ರನ್ನೂ ಒಂದು ಸ್ವಲ್ಪ ಜೊತೆಗೆ ಕರ್ಕೊಂಡು ಬರಬೇಕೋ ಇಲ್ಲೋ? ಅವ್ರದ್ದು ಭಾಳ ದಿವಸ ಆಯ್ತು ನೋಡ್ರಿ ಭೇಟಿ ಆಗ್ಲಾರ್ದ, ಅದಕ್ಕೆ ಹೇಳಿದೆ. ಅಯ್ಯ, ಅವ್ರದ್ದೊಂದು ಕತಿನ. ಅವ್ರ ಪೇಪರು, ಟಿವಿ, 28 ಮ್ಯಾಗ್ಝೀನು ಅದ್ರಾಗನ ಇರ್ತಾರ ಬಿಡ್ರಿ. ಅಡಿಗೆ ಮನೆ ಬಿಸಿ ಇರುವುದು ನನಗ್ ನೋಡ್ರಿ. ನಾ ಕೈ ಸುಟ್ಕೊಳ್ಳೋವಾಕಿ, ಸೊಸಿ ತರೋ ಬಿಸಿ ಎಲ್ಲ ನನ್ ತಲೆಗೆ. ಹೌದ್ರಿ ತುಳ್ಸಕ್ಕ, ಖರೆ ಅದ ನಿಮ್ಮ ಮಾತು. ಅಡ್ಗೆ ಮನೆ ವಜ್ಜ ಹೆಣ್ಮಕ್ಕಳಿಗೆ ಗೊತ್ತು. ಅದಕ್ಕ ನಮ್ಮ ಹುಡುಗು ಈಗಿಂದನ ಸಣ್ಣಾಗಿ ಕನ್ಯಾ ನೋಡ್ಲಿಕ್ಕೆ ಶುರು ಮಾಡ್ಬೇಕು ಅಂತೀನಿ. ಅಯ್ಯ ಇಂದ್ರಕ್ಕ, ನಿಮ್ಮದೇನು ಭಾಳ ಹಗರದ ಬಿಡ್ರಿ. ವರ ಕನ್ಯಾ ಪತ್ತ ಮಾಡೋರನ ನೀವು ಅಂದ ಮ್ಯಾಲ ನಿಮ್ ಹುಡುಗ ಕನ್ಯಾ ಏನ ಸಂಗಾತ್ಲೆ ಸಿಗತಾವ? ಸಂಗಾತ್ಲೆ ಅಲ್ರಿ, ಹಂಗ ಅನ್ಬೇಡ್ರಿ ತುಳ್ಸಾಕ ನೀವು. ಅಲ್ರಿ, ಆನಿ ಭಾರ ಆನಿಗೆ, ಕುದುರೆ ಭಾರ ಕುದುರೆಗೆ. ಈಗ ಕನ್ಯಾದವರು ಕನ್ಯಾ ಕೊಡಬೇಕಾದ್ರೆ ಹುಡುಗನ ಕೆಲಸ, ಮನೆತನ ಏನ್ ಎಲ್ಲ ಭಾಳ ವಿಚಾರ ಮಾಡ್ತಾರ್ರಿ. ಅಯ್ಯೋ, ನಿಮಗೊಂದು ಸುದ್ದಿ ಹೇಳ್ತೇನೆ ಕೇಳ್ರಿ. ಏನ್ ಹೇಳ್ರಿ? ಅಂದಂಗ ಮೊನ್ನೆ ಒಂದ್ ಕನ್ಯಾ ನೋಡ್ಲಿಕ್ಕೆ ಅಂತ ಹುಬ್ಬಳ್ಳಿಗೆ ಹೋಗಿದ್ದೀವ್ರಪ್ಪ. ಅಲ್ಲೇನು ಮಜಾ ಅಂತೀರಿ? ನಾವು ಕನ್ಯಾದ ಇಂಟರ್ವ್ಯೂ ತಗೊಳ್ಳೋದಕ್ಕಿಂತ ಕನ್ಯಾದವ್ರ ನಮ್ಮನ್ನ ಜಬರ್ದಸ್ತಾಗಿ ಇಂಟರ್ವ್ಯೂ ತಗೊಂಡ ಕೈ ಬಿಟ್ರು ಬಿಡ್ರಿ. ಕನ್ಯಾದವ್ರ ನಿಮ್ ಇಂಟರ್ವ್ಯೂ ತಗೊಂಡ್ರ? ಇದ್ ಹೆಂಗ್ರಿ? ಅದ ಅಂತೇನೆ. ಹೌದ್ರಿ ಇಂದ್ರಕ್ಕ, ಭಾರಿ ಇತ್ತವತ್ತ. ಈಕ ಇಲ್ಲಿ ಕೇಳ್ರಿ, ಮದುವೆ ಆದ್ಮ್ಯಾಲ ನಾಳೆ ನೀವಿಬ್ರು ಅಂದ್ರ ತಾಯಿ ತಂದಿ ಮಗನ್ ಜೊತೆಗೆ ಬೆಂಗಳೂರದಾಗ ಇರೋರ ಹೆಂಗ ಅಂದ್ರು. ನಾನು ಹ್ಞೂ ಅಂದೆ. ಹೌದಲ್ರಿ, ಇದ್ದು ಒಬ್ಬ ಮಗನ್ ಬಿಟ್ಟು ನೀವೆಲ್ಲಿ ಹೋಗ್ಬೇಕಂತ? ಕನ್ಯಾದವ್ರು ಕೇಳೋ ಸ್ಟೈಲ್ ಹೇಳಿಕತ್ತೀನಿ ನಿಮಗ. ಊರಾಗಿನ್ ದೊಡ್ಡ ಮನಿ ಬಿಟ್ಟು ಅಲ್ಯಾಕ್ ಹೋಗ್ತೀರಿ? ಅಲ್ಲೇ ನಾಳೆ ಕೊಟ್ಟ ಹುಡುಗಿಗೆ ಒಬ್ಬಾಕಿಗೆ ಭಾಳ ತ್ರಾಸ ಆಗುದಿಲ್ಲೇನು? ಹೊಸ ಗಂಡ ಹೆಂಡತಿ ಬೆಂಗಳೂರದಾಗ ಅದ್ ಹೆಂಗ ಆರಾಮ್ ಇರ್ಬೇಕ್ರಿ ನೀವಿದ್ ಮೇಲೆ? ಅವ್ರ ಪಾಲಿಸಿ ಮಾತು ಕೇಳಿ ಸಿಟ್ಟು ಒಕ್ಕರ್ಸಿ ಮತ್ ನೋಡ್ರಿ ನನಗ. ನಿಮ್ಮ ಯಜಮಾನ್ ಸುಮ್ಮನೆ ಕೂತಿದ್ರ?
ಅವ್ರ ಅದನ್ನೆಲ್ಲ ಯಾಕೆ ಮಾತಾಡ್ತಾರ್ರಿ? ಮತ್ತೆ ಹಚ್ಚಿದ ಅವಲಕ್ಕಿ ಮೈಸೂರ್ ಪಾಕು ಸಣ್ಣಗ ಮೆಲಕೋತ ಸುಮ್ಮನೆ ಕೂತಿದ್ರು. ಅದು ಹೋಗ್ಲ್ರಿ, ಕನ್ಯಾ ಏನಾರ ನಿಮಗೆ ಸೆಟ್ ಆತೋ ಇಲ್ಲೋ? ಅದೆಲ್ಲಿ ಸೆಟ್ ಆಗ್ಬೇಕ್ರಿ? ಮತ್ತೆ ನಾವು ಮೊದ್ಲ ಭಾಳ ಅಪ್ಸೆಟ್ ಆಗಿ ಹೋಗ್ಬಿಟ್ಟಿದ್ವಿ. ಅದಕ್ಕ ರೀ ತುಳ್ಸಕ್ಕ, ಈ ವರ ಕನ್ಯಾ ಸೆಟ್ ಮಾಡಿಸ್ಕೊಡೋದ್ರಾಗ ನಾವು ನೆಗ್ಗಿ ನುಗ್ಗಿ ಕಾಯಾಗ ಹೋಗ್ಯವ ನೋಡ್ರಿ. ಅತ್ಲಾಗ ವರದವ್ರು, ಇತ್ಲಾಗ ಕನ್ಯಾದವ್ರು, ನಡಕ್ಕೆ ಸಿಕ್ಕ ನಮ್ಮ ಒದ್ದಾಟ ಯಾರು ಹೇಳ್ಬೇಕ್ರಿ? ಛೇ 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 ಛೇ, ಶಿವ ಸಾಕ್ ಅನಿಸ್ಬಿಡ್ತದ ಬಿಡ್ರಿ. ಹಿಂಗ್ಯಾಕ್ ಬೇಸರ ಮಾಡ್ಕೋತೀರಿ? ಮತ್ತೇನ್ರಿ? ಬಾಳಣ್ಣ, ಅಲ್ರಿ. ಏನೋ ಕಲ್ಯಾಣ ಕೆಲಸ 10 ಸುಳ್ಳು ಹೇಳಿ ಒಂದು ಕಲ್ಯಾಣ ಕಾರ್ಯ ಮಾಡ್ಬೇಕಂತ. ಹೌದು ಬಿಡ್ರಿ. ಕಲ್ಯಾಣ ಕೆಲ್ಸಕ್ಕ 108 ವಿಘ್ನ ಇದ್ದ ಬಿಡ್ರಿಪ್ಪ. ಏನ ನೀನು ಕಲ್ಯಾಣ ಅನ್ಕೋತ ಇಲ್ಲೇ ಕೂತ ಬಿಟ್ಟಿಯಲ್ಲ ಮರಳ. ಕಿಟ್ಟಣ ಹಾ ಅಲ್ಲ, ಸೊಸಿನ ಕರ್ಕೊಂಡ ಮನಿಗೆ ಬರಾಕ್ಯೋ ಹೆಂಗ? ಬಾರೋ ಕೃಷ್ಣಣ್ಣ ಬಾ. ಸೊಸಿ ಏನ್ ಹಂಗ ಸರಳ ಬರ್ತಾಳೇನ? ಬರ್ರಿ ಕಿಟ್ಟಣ್ಣ, ಇಲ್ಲಿ ಬರ್ರಪ್ಪ, ಕೂಡ್ ಬರ್ರಿ. ಬಂದೆ ಅಲ್ಲ ನೋಡ್ರಿ ಬಾಳಣ್ಣ, ನಮ್ಮಾಕಿ ನಮ್ಮ ಹುಡುಗನ ಬಯೋಡೇಟಾ ಫೋಟೋ ಎಲ್ಲ ಇಲ್ಲೇ ಕಿಚನ್ ಕಟ್ಟಿ ಮೇಲೆ ಠಂಗ ಬಂದಾಳ. ನೆನಪದ ಇಲ್ಲೋ? ಅಯ್ಯೋ ರಾಮ, ಅವಸರದಾಗ ಹಂಗ ಬಿಟ್ಟು ಬಂದ್ಬಿಟ್ಟೆ ನೋಡ್ರಿ. ಒಬ್ಬಾಕಿನ ಆಗ್ತೀನಲ್ಲ, ಮನಿ ಕೆಲಸದೊಳಗ ಎಲ್ಲ ಮರ್ತಾ ಹೋಗ್ತಾವ. ಹೌದು ಕಿಟ್ಟಣ್ಣ, ಕನ್ಯಾ ನ್ಯವಾದಿಂದರ ನಮ್ಮ ಮನಿಗೆ ಬಂದ್ರಿ. ಇಲ್ಲೇ ಕೂಡ್ರಿ ಹೇಳ್ತೇನೆ. ಆತ ಅಂತೂ ಹೋಳಿಗೆ ಊಟ ಹಾಕಿಸ್ಲಿಕ್ಕೆ ಶುರು ಮಾಡಿರಿ ಅಂದಂಗ ಆತು. ಹೋಳ್ಗಿ ಮಾತು ಅತ್ಲಾಗಿರ್ಲ್ರಿ ಬಾಳಣ್ಣ. ಈಗ ಕನ್ಯಾ ಹುಡುಕುದ್ರಾಗ ತಿರುಗಿ ನಾವು ಹರಕ್ ಹೋಳಿಗೆ ಆಗೀವಿ. ಹಂಗ್ಯಾಕಂತೀರಿ ಕಿಟ್ಟಣ್ಣ? ಇಂದಲ್ಲ ನಾಳೆ ಸೊಸಿ ಬರ್ತಾಳ, ಬಿಸಿ ಬಿಸಿ ಭಕ್ರಿ ಪಟ ಪಟ ಬಡದು ತಾಟಿಗೆ ಹಾಕ್ತಾಳ ನೋಡ್ರಿ. ಹೌದು, ಈಗಿನವರು ಅದೇನು ಭಕ್ರಿ ಬಡಿತಾರೋ ಏನು ನಮ್ಮ ತಲಿನ ಟಪ ಟಪ ಬಡದ್ರ ಸೈ. ಅದಕ್ಕೇನ್ರಿ ಇಂದ್ರಕ್ಕ, ಈಗ ಓಣಿಗೆ 1, 2, 3 ಭಕ್ರಿ ಬಡಿಯೋ ಕೇಂದ್ರ ಸುದ್ದ ಆಗ್ಯಾವ. ಬೇಕಾದ್ರ ಹೋಗ್ರಿ, ಭಕ್ರಿ ಕಿರಾಣಿ ಅಂಗಡಾಗೂ ಸಿಗ್ತಾವಿನ್ನ. ಹೌದೌದು. ನಾನು ಮನಿ ಬಿಟ್ಟು ಭಾಳ ಹೊತ್ತಾತು. ಇಲ್ಲಿಗೆ ಬರುದ್ರಾಗ ನಿನ್ನ ಮಗನು 3-4 ಕಾಲು ಬಂದು ಉತ್ತರ ಹೇಳಿ ಸಾಕಾಗಿ ಹೋತು ನೋಡು. ಅಯ್ಯ ಅಂಥದ್ದೇನ್ರಿ ಕಿಟ್ಟಣ್ಣ ವಿಷಯ? ಏನು ಸಮಸ್ಯೆ? ಅದ್ರಿ ಇಂದ್ರಕ್ಕ, ಮಾನ್ಯ ನೋಡಿ ಬಂದು ಕನ್ಯಾದವ್ರು ಏನಂದ್ರು, ಈ ಕನ್ಯಾದವ್ರು ಏನು ಹೇಳಿದ್ರು, ಅವ್ರ ಅಪ್ಪ ಅವ್ವ ಏನಂತಾರ, ಮತ್ತು ನೋಡಿ ನೀವು ಬೆಂಗಳೂರು ಕಡೆಗೆ ಬಂದ್ರೆ ಅಲ್ಲೇ 1-2 ಕನ್ಯಾ ನೋಡು ಬರ್ತೀರೇನು, ಹಿಂಗ 28 ಮಾತು ಮತ್ತೇನಿರ್ತಾವ. ಅಂದಂಗ ತುಳ್ಸಕ್ಕ, ನೀವು ಬೆಂಗಳೂರು ಕಡೆನ ಹೋಗೋರಿದ್ದೀರಿ ಮತ್ತ? ಕಿಟ್ಟಣ್ಣ, ನೀವು ಮೊದಲ ಬಿಸಿ ಭಕ್ರಿ ಮಂದಿ, ನನಗೆ ಗೊತ್ತದ. ಖರೆ ಅಲ್ಲ, ಅತ್ಲಾಗ ಎಲ್ಲ ಆ ವಾಂಗಿ ಭಾತ್ ಅಂತ ಕೇಸರಿ ಭಾತ್ ಅಂತ ಹೇಳಿ ನೀವು ಪ್ರಭಾತ್ ಪೇರಿ ಮಾಡ್ಕೋತ ಅತ್ಲಾಗ ಹೋಗೋದು ಬೇಡ ಅಂತ ನಾ ಹೇಳೋದು. ಅದಕ್ಕೆ ಮಾರಾಯರ ನಾವು ಆದಷ್ಟು ಇತ್ಲಾಗಿನ ಕನ್ಯಾನ ಹುಡುಕ್ಲಿಕ್ಕೆ ಹತ್ತೇವಿ. ಹೌದಾ? ನೋಡಿದ್ರ್ಯಾ ಇಂದ್ರಕ್ಕ, ನಮ್ಮ ಮನಿಯವ್ರ ಮಾತು ವಜ್ಜ ಎಲ್ಲ ತಾವ ಹೊತ್ಕೊಂಡವ್ರ ಹಂಗ ಮಾತಾಡ್ತಾರ. ಅಯ್ಯ ಇರ್ಲಿ ಬಿಡ್ರಿ ತುಳ್ಸಕ್ಕ, ಸೊಸಿ ಬರೋದು ನಿಮ್ಮ ಮನೆಗೆ ಅಲ್ಲೇನು? ನೋಡ್ರಿ, ಬರುವುದು ಬರಲಿ, ನಮ್ಮ ತಲೆ ಮೇಲೆ ಮೆಣಸಿನಕಾಯಿ ಕುಟ್ಟು ಅಂತ ಹಾಕಿ ಬರದಂಗಿರ್ಲಿ ಅಷ್ಟ. ಅದೇನೋ ಅಂತಾರಲ್ಲ, ಒಂಟಿ ಡೇರೆದಾಗ ಸೇರಿ ಮನಿ ಮಾಲಕನ್ನ ಹೊರಗೆ ಹಾಕ್ತಂತ, ಹಂಗಾಗಬಾರ್ದಲ್ರಿ ಇಂದ್ರಕ್ಕ. ನೋಡಿ ಕಿಟ್ಟಣ್ಣ, ನಾವಂತೂ ನೋಡ್ರಿ ಎರಡೂ ಪಾರ್ಟಿಯವರಿಗೆ ಹೊಂದಾಣಿಕೆ ಆಗುವಂತ ಮನಿತನ ತೋರಿಸ್ತೇವೆ. ಮುಂದಿನದ ಅವ್ರವ್ರ ಇದೃಷ್ಟ. ಬರೋಬ್ಬರಿ ಅಗದಿ ಖರೆ ಮಾತು ನೋಡ್ರಿ ಬಾಳಣ್ಣ, ಅಗದಿ ಖರೆ ಅದರಿ. ಆಯ್ತು, ಇನ್ನು ಬರ್ತೀವಿ. ನಡಿ, ಆ ಬಯೋಡೇಟಾ ಫೋಟೋ ಎಲ್ಲ ತಗೊಂಡು ಅವ್ರ ಕೈಯಾಗ ಕೊಡು. ಹೋಗೋಣ ನಡಿ. ಬರ್ತೀವಿ ಬಾಳಣ್ಣ. ನಡ್ರಿ ಆತ್ರವ ಅಂದಂಗ ಇಂದ್ರಕ್ಕ, ಈಕ ನಿಮ್ ಫೀ ಮ್ಯಾಲ ನೀವ್ ಎಷ್ಟ್ ಹೇಳ್ತೀರಿ ಅಷ್ಟು ಸಂಭಾವನೆ ಆಮೇಲೆ ಕೊಡ್ತೀವಂತ. ಅಯ್ಯ ಕೊಡಿರಂತ ಹೋಗ್ರಿ ತುಳ್ಸಕ್ಕ, ನೀವೆಲ್ಲಿ ಹೋಗ್ತೀರಿ ಈಗ? ನೋಡ್ರಿ ಬಾಳಣ್ಣ, ಒಟ್ಟಿನ ಮ್ಯಾಲೆ ನಮಗೊಂದು ಚಲೋ ಕನ್ಯಾ ನೋಡ್ರಿ, ಲಗುನ ಹೇಳ್ರಿ, ಮತ್ತ ಬರ್ತೀವಿ. ನಡಿ. ಬರ್ತೀವಿ. ನಮಗೂ ಒಂದು ಕನ್ಯಾ ನೋಡ್ರಿ ಕಿರು ನಾಟಕ ಕೇಳಿದಿರಿ. ರಚನೆ ಅಶೋಕ್ ಚೊಳಚುಗುಡ್. ಭಾಗವಹಿಸಿದವರು ಮನೋಹರ್ ಕುಲಕರ್ಣಿ, ಪದ್ಮಜಾ ಹುಯಿಲ್ಗೋಡ್, ಸ್ನೇಹಾ ಜೋಶಿ ಹಾಗೂ ಅಶೋಕ್ ಜೋಶಿ. ನಾಟಕದ ನಿರ್ಮಾಣ ಮಂಜುಳಾ ಪುರಾಣಿಕ್.